ಇದಾಗಲಿ ಸಾಕ್ಷಿ ಇವತ್ತಿನ ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ಅಗ್ನಿ ನಿಂತಿದೆ ಅವ್ರ ತಮ್ಮ ಅಲ್ಲೊಬ್ರು ದೊಡ್ಡಪ್ಪ ಯಾಕೆ ಈಗ ಆಡ್ತಾ ಇದ್ದಾರೆ, ಎಷ್ಟೇ ಯಾರು ಹೇಳಿದ್ರು ಕೇಳೋಕೆ ರೆಡಿ ಇಲ್ಲ ಅಂತೆಲ್ಲ ಹೇಳ್ತಿದ್ದಾಗ ಯಾಕೆ ಈ ಥರ ನನಗಂತೂ ಅರ್ಥನೇ ಆಗ್ತಾಯಿಲ್ಲ ಅಂತ ಆಮೇಲೆ ವಿಷಯ ಹೇಳಿದಾಗ ಆ ಕಡೆ ನಿಖಿಯಿಂದ ಬಂದು ಹೌದು ಸ್ವಂತ ಮಗ ನಿನ್ನ ಮಾತು ಬಿಟ್ಟು ಯಾರು ಪಿಯನ್ನು ಅಷ್ಟೊಂದು ರೆಫರ್ ಮಾಡ್ತಾ ಇದ್ರಲ್ಲ ಅಂತೆಲ್ಲ ಹೇಳ್ತಾನೆ ನಿಖಿ ಹೇಳಿದಾಗೂ ಸ್ಟಾಪ್ ಅಂತೆಲ್ಲ ಹೇಳಿ ಅಗ್ನಿ ಕೈ ತೋರಿಸ್ತಾನೆ. ಅದೇ ಟೈಮಿಗೆ ಅವ್ರ ತಂಗಿ ಅದಿತಿ ಬಂದು ಈ ವಿಚಾರ ಈಗ ಮಾತಾಡೋ ಅವಶ್ಯಕತೆನೇ ಇಲ್ಲ, ಇದಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಪುಟಿ ನಿನ್ನ ಮನೆಗೆ ಹೋಗಂದೆ, ಇಲ್ಲ ನಾನು ಹೋಗಲ್ಲ ಅಂತಲ್ಲ, ಪುಟಿ ನೀನು ರೆಸ್ಟ್ ಮಾಡಿಲ್ಲ ಅಂದರೆ ನಿನಗೇನು ತೊಂದರೆ ಆಗುತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತಲ್ಲ. ನಿಖಿ ಆದಿತ್ಯನ ಕರ್ಕೊಂಡು ಮನೆಗೆ ಒಂದು ಎಸ್ ಬ್ರೋ ಅಂತಲ್ಲ, ಇವರಿಬ್ಬರು ಹೋಗ್ತಾ ಇರ್ತಾರೆ, ಕಳಿಸ್ತಾನೆ ಇವರಿಬ್ಬರಿಗೆ ಹೋಗು ಅಂತ. ಆಮೇಲೆ ಮನೀಶ್ ಚಿಕ್ಕಮ್ಮ ಆಫೀಸಲ್ಲಿ ತುಂಬ ವರ್ಕ್ ಪೆಂಡಿಂಗ್ ಇದೆ, ನೀವು ಹೋಗಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ, ನಾನು ಡಾಕ್ಟರ್ ಅಶೋಕ್ ಅವ್ರನ್ನ ಮೀಟ್ ಮಾಡಿ ನಾನು ಬರ್ತೀನಿ, ನೀವು ನಡೀರಿ ಅಂತೆಲ್ಲ ಹೇಳ್ತಾನೆ. ಸರಿ ಕೇರ್ಫುಲ್ ಆಗಿರಬೇಕಪ್ಪ ನೀನು ಅಂತ ಅವ್ರ ಚಿಕ್ಕಮ್ಮನೇ ಹೇಳ್ತಲ್ಲ. ನೀವು ಕೇರ್ಫುಲ್ ಚಿಕ್ಕಿ ಆಫೀಸಲ್ಲಿ ವರ್ಕ್ ಪೆಂಡಿಂಗ್ ಇದೆ, ನೀವು ಹೋಗ್ರಿ ಪ್ಲೀಸ್, ನಾನು ಬರ್ತಿದ್ದೆ, ನಾನು ಇರಲ್ಲ, ನಾನು ಹೊರಡ್ತೀನಿ, ಡಾಕ್ಟರ್ ಅಶೋಕ್ ಅವ್ರ ಕಡೆಯಿಂದ ರಿಪೋರ್ಟ್ಸ್ ತೊಗೊಂಡು ನಾನು ಹೊರಡ್ತೀನಿ ನಡಿ ಅಂತೆಲ್ಲ ಹೇಳಿದೆ. ಆಮೇಲೆ ಒಬ್ಬನೇ ನಿಂತು ಅದು ಅವ್ರ ತಂದೆಗೆ ಅನ್ಕಾನ್ಷಿಯಸ್ ಆಗಿದ್ದು ಕರ್ಕೊಂಬಂದಿದ್ದು ಎಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಳ್ತಾರೆ. ಈ ಕಡೆ ಸಾಕ್ಷಿ ವಾರ್ಡ್ ನಂಬರ್ ಎಲ್ಲ ಹುಡ್ಕೊಂಡು ಬರ್ತಾ ಬಂದರೆ ನನಗೆ ಈ ಕಡೆ ಅಗ್ನಿ ಈಗ ನಿಂತಿರ್ತಾನೆ, ಅಗ್ನಿ ನೋಡ್ಬಿಡ್ತಾನೆ, ನೀನು ಯಾಕೆ ಬಂದು ಇಲ್ಲಿಗೆ ಅಂತೆಲ್ಲ ಹೇಳ್ತಾರೆ. ನೀನು ಇಲ್ಲಿ ಬರೋಕ್ಕೆ ಹೇಳಿದ್ದು ಯಾವನಂದರೆ ಸಾರ್ ಬರೋಕ್ಕೆ ಹೇಳಿದರು ಅಂತ ಹೇಳಿದೆ, ಇದು ನಮ್ಮ ಫ್ಯಾಮಿಲಿ ಮ್ಯಾಟ್ರ್, ನೀನು ಇದಕ್ಕೆ ಇಲ್ಲಿ ಬಂದು ಯಾವುದು ನಮ್ಮ ಬಾಸ್, ಹೌದು ನಾನು ಅರವಿಂದ್ ಅವ್ರ ಮಗ ಅಂತ ಆಮೇಲೆ ಹೇಳ್ತೀನಿ, ಸರಿ ಒಂದು ನಿಮಿಷ, ಹೌದು ನೀನು ಇಲ್ಲಿಗೆ ಬಾ ಅಂತ ಯಾರು ಹೇಳಿದೆ, ನಾನು ಸಾರ್ ಬರೋಕ್ಕೆ ಹೇಳಿದ್ರು ಅಂತೆಲ್ಲ ಹೇಳಿದೆ, ಇದು ನಮ್ಮ ಫ್ಯಾಮಿಲಿ ಮ್ಯಾಟ್ರ್, ನೀನು ಇಲ್ಲಿಗೆ ಬಾ ಅಂತ, ಹೌದು ಸುಳ್ಳು ಹೇಳಿ ಹೆಂಗೋ ಮೋಸ ಮಾಡಿ ನೀನು ಹೆಂಗೆ ನಮ್ಮ ಆಫೀಸಲ್ಲಿ ಈ ಕೆಲಸ ಗಿಟ್ಟಿಸ್ಕೊಂಬಿಟ್ಟು ಈ ಪಿ ಎ ಕೆಲಸ, ನೀನು ಅವತ್ತು ಪುಡಿ ರೌಡಿಗಳ ಜೊತೆ ಇದ್ದೆ ಅವತ್ತು ನೋಡಿ ಅಂತೆಲ್ಲ ಹೇಳಿದೆ. ಅದೇ ಟೈಮಿಗೆ ಇವರಿಬ್ಬರಿನ ಜಗಳ ಆಡ್ತಾ ಇರ್ಬೇಕು. ಸರ್ ನೋಡಿ ಸರ್, ನಾನು ಜಗಳ ಆಡೋಕ್ಕೆ ಬಂದಿಲ್ಲ, ನಾನು ಅರವಿಂದ್ ಸಾರ್ಗೆ ಭೇಟಿ ಆಗಿ ಬಂದೀನಿ, ಅರವಿಂದ್ ಸಾರ್ ಬರೋಕ್ಕೆ ಹೇಳಿದ್ದು ಕಂಪ್ನಿ ಕಾರಲ್ಲೇ ಬಂದಿದ್ದೀನಿ ನಾನು ಅಂತೆಲ್ಲ ಹೇಳ್ತಾ. ಅದೇ ಟೈಮ್ಗೆ ರೇವತಿ ಅವ್ರು ಬಂದು ಬಾಮ್ಮ ಸಾಕ್ಷಿ ಅಂದರೆ ಎಸ್ ಮೇಡಮ್ ಅಂತಂದರೆ ಬಾಮ್ಮ ಅವ್ರು ಕರಿತಾ ಇದ್ದಾರಾ ಅಂತೆಲ್ಲ ಹೇಳಿದೆ. ರೇವತಿ ಅದು ಅಗ್ನಿಗೆ, ನೋಡಪ್ಪ ಅಗ್ನಿ ರಾತ್ರಿಯಿಂದ ಇಲ್ಲೇ ಇದೆಯಾ, ಹೋಗು ನಿದ್ದೆ ಮಾಡು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ಸರೋಗುತ್ತೆ, ಆಮೇಲೆ ನೆಕ್ಸ್ಟ್ ಇವಾಗ ಏನಿದೆ ಅಲ್ಲ ಸ್ವಲ್ಪ ನಿದ್ದೆ ಮಾಡಿದ್ರೆ ಸರೋಗುತ್ತೆ, ಸ್ವಲ್ಪ ಏನಾದ್ರು ನೀವು ಹೇಳಿದ್ದು ನಾನೇ ಕೇಳಬೇಕು, ನೀವು ಹೇಳಿದ್ದು ನಾನು ಎಂದಾದರೂ ಮಾಡಿದ್ದೀನಾ ಹೇಳಿ, ನೀವು ಹೇಳಿದ್ದು ನಾನು ಯಾವತ್ತಾದರೂ ಮಾಡಿದ್ದೀನ ಅಂತ ಅವ್ರ ಹತ್ರ ಜಗಳ ಆಡ್ತಾನೆ. ಆ ಸಾಕ್ಷಿ ಒಂಥರ ನೋಡ್ತಾ, ಸಾಕ್ಷಿ ನೋಡಮ್ಮ ಅವನು ನನ್ನ ಮಗ, ಅವನು ನನಗೆ ಮಗ, ನಾನು ಅವರಮ್ಮ, ಆದರೆ ಅವನು ಮಾತ್ರ ನನ್ನ ಅಮ್ಮ ಅಂತ ಒಪ್ಕೊಂಡಿಲ್ಲ ಅಂತೆಲ್ಲ ಹೇಳ್ದ. ಸರಿ ನಡಿ ಸಾರ್ ಕರೀತಾ ಇದ್ದಾರ ಅಂತೆಲ್ಲ ಒಳಗಡೆ ಬಂದು, ಸರಿ ಸಾಕ್ಷಿ ಬಂದೆ ಅಮ್ಮ ಅಂದೆ. ಸರ್ ಆರಾಮಿದ್ರೆ ಅಂತ, ನಮ್ಮ ಆರಾಮಿದೆ, ಏನಿಲ್ಲ ನಾರ್ಮಲ್ ಇದ್ದೆ. ಸರ್ ಅದು ಆಫೀಸಲ್ಲಿ ಎಲ್ಲ ಚೆನ್ನಾಗಿದ್ರೆ ನಿಮ್ಮೆಲ್ಲ, ನಾನು ಸರ್ ಆಫೀಸಲ್ಲಿದ್ದೆ, ನೋಡು ಬಂದು 2 ದಿವಸಕ್ಕೆ ನೀನೇ ಲೀವ್ ಹಾಕಿದರೆ ನಾನೇ ಕೋಪ ಮಾಡ್ಕೊತಿದ್ದೆ, ಆದರೆ ನಾನೇ ಲೀವ್ ಆಗಿಬಿಟ್ಟಿನಿ ಅಂತೆಲ್ಲ ತಮಾಷೆ ಮಾಡ್ತೀವಿ ಸರ್. ಅದು ಹೊರಗ ನನ್ನ ಮಗನೇ ಕಣಮ್ಮ, ರೇವತಿ ಹತ್ರ ಮಾತಾಡಿದ್ದು ಕೇಳಿಸ್ಕೊಂಡೆ, ನಿನ್ನ ಹತ್ರ ಅವ್ನು ಇರೋದೇ ಹಾಗೆ ಅವ್ನು ನನ್ನಿಂದ ಆದರೂ ಅವನು ಬದಲಾಯಿಸೋಕ್ಕೆ ಆಗಲಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸುಮ್ಮನೆ ಈಗ ಅದೇ ಏನು ಆರಾಮಿದ್ದೀನಮ್ಮ, ಹೋಗೋದೇನೇನು, ಅರವಿಂದ್ ಸಾರ್ ಹತ್ರ ಫೈಲ್ ಡಾಕ್ಟರ್ ಅಶೋಕ್ ಫೈಲ್ ಕೊಡ್ತಾರೆ, ಆ ಫೈಲ್ ನೋಡಿಕೊಂಡು ಹೋಗೋದೆ ಅಂತಂದರೆ, ಹೌದಾ ಸರ್ ಇನ್ನು ಕನ್ಫರ್ಮ್ ಇನ್ನೂ ಕೇಳ್ಕೊಂಡಿಲ್ಲ ಅಂದರೆ, ಇಲ್ಲಮ್ಮ ಕೇಳ್ಕೊಂಡು ಹೋಗು ಸಾಕ್ಷಿ ಫೈಲ್ ತೊಗೊಂಬಾ ಅಂತೆಲ್ಲ ಹೇಳಿದಾಗ, ಸರಿ ಮೇಡಮ್ ಸರ್ ಆ ಹುಡುಗಿ ಯಾಕ್ರಿ ಕೆಲಸ ಹೇಳ್ತಾರೆ, ಇರಲಿ ಬಿಡು ಅಂತೆಲ್ಲ ಹೇಳ್ತಾ, ಮೇಡಮ್ ನಾನು ಹೋಗ್ತೀನಿ ಅಂತ ಆ ಸಾಕ್ಷಿ ಅಲ್ಲಿಂದ ಹೋಗ್ಬಿಡ್ತಾ. ಸಾಕ್ಷಿ ಹೋಗಿ ನೋಡಿ ಅರವಿಂದ್ ಸಾರು, ಸಾಕ್ಷಿ ನೀನು ಅವ್ನಿಗೆ ಹೆದರ್ಕೊಳೋದೇನು ಅವಶ್ಯಕತೆ ಇಲ್ಲ, ಅವ್ನದೇನು ತಪ್ಪಿಲ್ಲ ಅಂದರೆ ನೀನು ಪ್ರಶ್ನೆ ಮಾಡ್ಬೋದು ಅಂತೆಲ್ಲ ಹೇಳ್ತಾನೆ. ರೀ ನೀವು ಮಾಡಿದ ತಪ್ಪು ಅಂದರೆ ಏನು ಮಾಡಿದ್ದೀನಿ, ರಿಪೋರ್ಟ್ ಥರ ಕೇಳಿದ ಅಲ್ಲ ರೀ, ಅರವಿಂದ್ ಬಗ್ಗೆ ಆ ಹುಡುಗಿ ಮುಂದೆ ಆ ಥರ ಹೇಳಿ ಇನ್ನು ಜಗಳ ಹಚ್ತೀರಲ್ರಿ ನೀವು ಅಂತೆಲ್ಲ ಹೇಳಿದೆ. ಜಗಳ ಎಲ್ಲಿ, ಆ ಹುಡುಗಿ ಇರೋ ಮೆಚುರಿಟಿ ಎಲ್ಲ ತಿಳ್ಕೊತಾಳ, ನಿನ್ನ ಮಗನೇ ಏನೋ ತಿದ್ಕೊಂಡಿಲ್ಲ, ಅರ್ಥ ಮಾಡ್ಕೊಳಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇವರಿಬ್ಬರು ಈಗ ಸಿಸ್ಟರ್ನ ಕೇಳ್ತಾರೆ, ಸಿಸ್ಟರ್ ಮಿಸ್ಟರ್ ಅಶೋಕ್ ಡಾಕ್ಟರ್ ಅಶೋಕ್ ಅವ್ರ ಕ್ಯಾಬಿನ್ ಎಲ್ಲಿ ಬರುತ್ತೆ ಅಂದರೆ ಅಲ್ಲಿ ಅಂತ, ನಿನಗೆ ಯಾಕೆ ಬೇಕು, ಇದು ನಮ್ಮ ಫ್ಯಾಮಿಲಿ ಮ್ಯಾಟ್ರ್ ಅಂತೆಲ್ಲ ಹೇಳ್ತಾ ಇರ್ತಾನೆ. ಅದು ನನಗೆ ನಮ್ಮ ಬಾಸ್ ಹೇಳಿದ್ದು, ಅಶೋಕ್ ಸರ್ನ ಭೇಟಿಯಾಗಿ ಅವ್ರ ಕಡೆಯಿಂದ ಫೈಲ್ ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಬಾ ಅಂತ, ಅವರು ನಮ್ಮಪ್ಪ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸರ್ ನನ್ನ ಕೆಲಸ ನಂಗೆ ಮಾಡೋಕ್ಕೆ ಬಿಡಿ ಅಂತೆಲ್ಲ ಹೇಳ್ತಾರೆ. ನೀವು ಹೋಗ್ರಿ ಸರ್, ಅಶೋಕ್ ಸರ್ ಹತ್ರ ನೀವು ಹೋಗಿ, ನನಗೇನು ಪ್ರಾಬ್ಲಮ್ ಇಲ್ಲ, ನೀನೇ ಹೋಗಿ, ನಾನು ಹೇಳ್ತಾ ಇರೋದು ನನಗೇನು ಪ್ರಾಬ್ಲಮ್ ಇಲ್ಲ, ನೀವು ಹೋಗಿ ಅಂತೆಲ್ಲ. ಅಲ್ಲ ನೀನು ಇಷ್ಟು ಬಜಾರಿ ಇಷ್ಟು ಜಗಳ ಗಂಟೆ ಅವತ್ತು ಪುಡಿ ರೌಡಿಗಳ ಜೊತೆ ಇರೋ ನಿನಗೆ ಹಿಂಗೆ ನಮ್ಮ ಆಫೀಸಲ್ಲಿ ಕೆಲಸ ಸಿಕ್ಕಿದ್ದು ಅಂತೆಲ್ಲ ಕೇಳ್ತಾ. ಈ ಕಡೆ ಹೌದು ಅಶೋಕ್ ಹತ್ರ, ಅಶೋಕ್ ಹತ್ರ ಹೋಗಿದ್ಯಾ, ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಿದ್ಯಾ, ಏನು
ಗೈನಕಾಲಜಿಸ್ಟ್ ಹತ್ರ ಅಂದರೆ ಆ ಯಪ್ಪ ತಲೆ ತಿಂತಾನಂತ ಇವ್ರ ಸಿಸ್ಟರ್ ಮಾತಾಡ್ತಾ ಇರ್ತಾರೆ. ಇಲ್ಲಿ ಇವ್ರು ಬಂದಿದ್ದು ನೋಡಿ ವೆರಿ ಕ್ಯೂಟ್ ಕಪಲ್ ಅಂತೆಲ್ಲ ಹೇಳ್ತಾರೆ. ಆದರೆ ಏನು ಅಂತೆಲ್ಲ ಸುಮ್ಮನೆ ಕನ್ಫ್ಯೂಷನ್ ಆಗಿ ಇವರು ಗೈನಕಾಲಜಿಸ್ಟ್ ಅಂತ ಬಂದಿರ್ತಾರೆ. ಇಬ್ಬರಲ್ಲಿ ಯಾರು ಡ್ರೆಸ್ ಮಾಡ್ಕೊತಾರೆ ಅಂದರೆ ಇವನೇ ಯಾವಾಗೂ ಕೋಪ ಮಾಡ್ಕೊಳೋದಂತ ಇವರು ಜಗಳ ಮಾಡ್ತಾ ಇರೋದು ನೋಡಿ ಸುಮ್ಮನೆ ನೀವು ಈ ಥರ ಮಾಡಿದರೆ ಮಗು ಹೆಂಗಾಗುತ್ತಾ ಮಗುನ ಏನು ಸರ್ ಹೇಳ್ತಾ ಇದ್ದೀರಿ, ನೀವೇನು ಕನ್ಫ್ಯೂಷನ್ ಆಗಿದೆ. ಇಲ್ಲ ಸುಮ್ಮನೆ ಕೂಡ್ರಿ, ಫಸ್ಟ್ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಹೇಳಿ ಅಂತಂದರೆ ಸಾರ್ ಲವ್ ಮ್ಯಾರೇಜ್ ನಮ್ಮದಿನ್ನು ಮದುವೆನೇ ಆಗಿಲ್ಲ ಸರ್ ಅಂತೆಲ್ಲ. ಓಹೋ ನಂಗೆ ಅರ್ಥ ಆಯಿತು, ನೀವು ಈ ದಾರಿಯಲ್ಲಿ ಬರ್ತಾ ಇದ್ದೀರಾ. ಹಂಗಂದರೆ ನೀವಿಬ್ಬರು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿದ್ದೀರಾ. ಏನು ರಿಲೇಷನ್ಶಿಪ್ ಇವಳದ ಅಂತೆಲ್ಲ ಹೇಳಿದೆ. ಇಲ್ಲ ಸರ್ ಇವನ ಹತ್ರ 5 ನಿಮಿಷ ರೋಡಲ್ಲಿ ಇರೋಕ್ಕಾಗಲ್ಲ, ಅದು ಬಿಟ್ಟು ಒಂದೇ ಮನೇಲಿ ಇರೋಕ್ಕಾಗುತ್ತಾ, ಇದು ಇಂಪಾಸಿಬಲ್ ಸಾರ್ ಅಂತೆಲ್ಲ ಹೇಳಿದೆ. ನನ್ನ ಬಗ್ಗೆ ಮಾತಾಡಿದೆ ಇವರಿಬ್ಬರು ತುಂಬ ಅಂದರೆ ತುಂಬಾ ಕೋಪ ಮಾಡ್ತಾವೆ. ನೋಡು ಸ್ಮೋಕಿಂಗು ಡ್ರಿಂಕ್ಸಿಂಗ್ ಹ್ಯಾಬಿಟ್ ಆಯಿತಾ ಅಂತ ಹೇಳ್ದೆ. ಡ್ರಿಂಕ್ಸ್ ಹ್ಯಾಬಿಟು ಇದು ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಕೂಡ ಇದೆ ಸಾರ್ ಅಂತೆಲ್ಲ ಹೇಳ್ತಾರೆ. ಅಲ್ಲೇ ಇವ್ನು ನನಗೆ ತಗ್ಲಾಕೊಂಡಿದ್ದ ಅಂತ ಇವರಿಬ್ಬರು ಜಗಳ ಇನ್ನು ಜೋರು ಆಗ್ತಾನೆ ಇರ್ಬೇಕಾದ್ರೆ ಇವರಿಬ್ಬರದು ಜಗಳ ಫುಲ್ ಜೋರಾನೇ ಆಗ್ತಾ ಇರ್ತೈತಿ. ಇಲ್ಲಿ ಡಾಕ್ಟ್ರಿಗೆ ಶಾಕ್ ಆಗಿಬಿಟ್ಟಿರ್ತೈತಿ ಏನಂತಂದು ಹೇಳಿ ಡಾಕ್ಟ್ರಿಗೆ ಶಾಕ್ ಆಗ್ತಾ ಇರ್ತೈತಿ ಇವತ್ತು ಏನಿದೆ ಅಂತಂದೆಲ್ಲ. ನೆಕ್ಸ್ಟ್ ಅವು ಏನು ಈ ಕಡೆಯಿಂದ ಹಿಂಗೆ ನೋಡ್ತಾ ಇರ್ತಾರೆ. ಇನ್ನು ಜಗಳ ಶುರು ಆಗ್ತಾನೆ ಇರ್ತೈತಿ. ಡಾಕ್ಟ್ರಿಗೆ ಕನ್ಫ್ಯೂಷನ್ ಆಗ್ತಿರ್ತೈತಿ. ಇವತ್ತಿನ ಎಪಿಸೋಡು ನಾಳೆ ಎಪಿಸೋಡಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ನಾಳೆ ಎಪಿಸೋಡಲ್ಲಿ ಅಂದರೆ ಸಾಕ್ಷಿ ಇರೋರಿಗೆ ಅವರೆಲ್ಲ ಮಂಚ ಅವೆಲ್ಲ ತೊಗೊಂಬಂದಿರ್ತಾರೆ. ಅವರೆಲ್ಲ ಭೂಮಿ ಯಾರೇ ತಂದಿದ್ದು ಇದೆಲ್ಲ ಅಂದರೆ ಅದೇ ಮೇಲ್ಗಡೆ PGಯಲ್ಲಿ ರಾಜು ಇದ್ದಾನಲ್ಲ, ರಾಜು ತೊಗೊಂಬಂದು ಯಾರೋ ಇಬ್ಬರನ್ನ ಕರ್ಕೊಂಬಂದು ಇವೆಲ್ಲ ಹೊಸ ಸಾಮಾನೆಲ್ಲ ತಂದಿದ್ದಾರೆ ಅಂತ ಅವ್ರ ತಂಗಿ ತೋರಿಸ್ತಾ ಇದ್ದಾರೆ. ನಾಳೆ ಎಪಿಸೋಡು ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ಇದೆಲ್ಲ.